ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಅಬ್ಬಿಗೊಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಯಾರೆಲ್ಲ ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೆಲ್ ಐಕಾನ್ ಪ್ರೆಸ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನೊಂದು ಅದ್ಭುತವಾದ ಕಾನ್ಸೆಪ್ಟ್. ಸೊ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ. ಫ್ರೀ ಉಚಿತ ಸೀವಿಂಗ್ ಮೆಷಿನ್, ಹೊಲಿಗೆ ಯಂತ್ರ, ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಕೇಂದ್ರ ಸರ್ಕಾರದ ಸ್ಕೀಮಿನ ಅಡಿಯಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಇದೊಂದು ಆಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಿಗೋಸ್ಕರ. ಸೊ ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ತಮ್ಮ ಆರ್ಥಿಕವಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಇಂಡಿಪೆಂಡೆಂಟಾಗಿ ಬದುಕಬೇಕು, ತನ್ನದೇ ಆದ ಒಂದು ಕೆಲಸಗಳನ್ನು ನಾನು ಮಾಡ್ಕೋಬೇಕು, ಇನ್ನೊಬ್ಬರ ಕೈ ಕೆಳಗಡೆ ಬದುಕಬಾರದು, ಸೊ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಕನಸು ಕಾಣುವ ತುಂಬ ಜನ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುವಂಥ ಒಂದು ವಿಶೇಷವಾದ ಯೋಜನೆ, ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು. ಸೊ ಮಹಿಳೆಯರ ಸ್ವಾವಲಂಬನೆ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ವುಮೆನ್ ಅಂತಲೇ ಕರಿತೀವಿ. ಈ ಒಂದು ಬೇಸಿಕ್ನ ಅಡಿಯಲ್ಲಿ ಒಂದು ಉತ್ತಮವಾದಂಥ ಒಂದು ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ವಿಶ್ವಕರ್ಮ PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡೆಯುವುದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಎಲ್ಲ ಮಹಿಳೆಯರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮಹಿಳೆಯರ ಸಬಲೀಕರಣಕ್ಕಾಗಿರುವಂಥ ಒಂದು ಯೋಜನೆ ಆಗಿರುತ್ತೆ. ಈ ಯೋಜನೆ ಅಡಿ ಮಹಿಳೆಯರು ತಮ್ಮ ಹೊಲಿಗೆ ಕಸುಬನ್ನು ಕೌಶಲ್ಯ ವೃತ್ತಿಯಾಗಿ ಬಳಸಿಕೊಂಡು ಸ್ವಂತ ಉದ್ಯೋಗಾವಕಾಶವನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ. ಸ್ವಾವಲಂಬಿಗೆ ಬದುಕೋದಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ ಈ ಒಂದು ಯೋಜನೆ ಅಡಿ. ದೈನಂದಿನ ಜೀವನದಲ್ಲಿ ಮಹಿಳೆಯರು ಹೆಚ್ಚಿನ ಆದಾಯವನ್ನು, ಅದರ ಮೂಲಗಳನ್ನು ನವೀಕರಿಸುವುದಕ್ಕೆ ಮುಖ್ಯ ಪಾತ್ರ ವಹಿಸುತ್ತೆ. ಹಾಗಾಗಿ ಇದಲ್ಲದೆ ಇಡೀ ಕುಟುಂಬದ ಒಂದು ಆರ್ಥಿಕ ಸ್ಥಿತಿಯನ್ನು ಮುನ್ನಡೆಸಲು ಕೂಡ ಈ ಒಂದು ವ್ಯವಸ್ಥೆಯಿಂದ ತುಂಬ ಸಹಕಾರಿಯಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮಹಿಳೆಯರು ತಮ್ಮ ಮನೆಯಲ್ಲಿಯೇ ಬಿಡುವಿನ ಸಮಯದಲ್ಲಿ ಟೈಲರಿಂಗ್ ಕೆಲಸವನ್ನು ಮಾಡಿ ಒಂದು ಆದಾಯವನ್ನು ಪಡೆಯುವುದಕ್ಕೆ, ಅಲ್ಲೋ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ತುಂಬ ಜನರು ಬೇರೆ ಬೇರೆ ರೀತಿಯ ಆದಾಯವನ್ನು ಪಡೀತಾರೆ. ಸೊ ಟೈಲರಿಂಗ್ ಮಾಡಿದ್ದೀವಿ, ಸೊ ಹಾಗಾಗಿ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅದಕ್ಕೆ ತಕ್ಕಾಗಿ ನಾವು ಅದನ್ನು ಒಂದು ಮೆಷಿನನ್ನು ಪರ್ಚೇಸ್ ಮಾಡೋದು ನಮ್ಮಲ್ಲಿ ಆಗ್ತಾ ಇಲ್ಲ ಅನ್ನೋದು ಕಾನ್ಸೆಪ್ಟ್ ಇದ್ದರೆ ಅದಕ್ಕೊಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಬಿಡುವಿನ ಸಮಯದಲ್ಲಿ ಟೈಲರಿಂಗ್ ಕೆಲಸವನ್ನು ಮಾಡಿ ಆದಾಯವನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಈ ಯೋಜನೆ ಅಡಿ ಅಂದರೆ PM ವಿಶ್ವಕರ್ಮ ಯೋಜನೆ ಅಡಿ ಸುಮಾರು 50,000ಕ್ಕೂ ಹೆಚ್ಚಿನ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ಪಡೆಯುವುದಕ್ಕೆ ಅವಕಾಶ ನೀಡಲಾಗಿದೆ. ಇದಲ್ಲದೆ ಹೊಲಿಗೆ ಯಂತ್ರದ ಕಿಟ್ಟನ್ನು ಸಹ ಪಡೆಯಬಹುದು. ಹೊಲಿಗೆ ಯಂತ್ರದ ಜೊತೆಗೆ ಅದರ ಕಿಟ್ಟನ್ನು ಕೂಡ ಪಡೆಯುವುದು ಈ ಒಂದು ಸ್ಕೀಮಿನ ಒಂದು ಉದ್ದೇಶ. ಈ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಆಯ್ಕೆ ಮಾಡಿದ ಅರ್ಹ ಮಹಿಳೆಯರಿಗೆ ಎಲ್ಲರೂ ಅರ್ಜಿಗಳನ್ನು ಸಲ್ಲಿಸ್ಬೋದು. ಸರ್ಕಾರ ಸೆಲೆಕ್ಟ್ ಮಾಡುತ್ತೆ ಯಾರು ಅಂತ, ಯಾರಿಗೆಲ್ಲ ಕೊಡ್ಬೋದು ಅಂತ ಹೇಳಿಬಿಟ್ಟು ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡೆಯುವುದಕ್ಕೆ ಅವಕಾಶನ ಕೊಟ್ಟಿದೆ. ಹಾಗಾದರೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು, ಯಾರು ಅರ್ಜಿ ಸಲ್ಲಿಸ್ಬೋದು, ಯಾರು ಅರ್ಹರು, ಅಗತ್ಯ ದಾಖಲಾತಿಗಳು ಏನು ಬೇಕು, ಇದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲೂ ಕೂಡ ಆಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಪುನಃ ಅದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಜಿ ಸಲ್ಲಿಸುವುದಕ್ಕೆ, ಪಡೆಯುವುದಕ್ಕೆ, ಯಂತ್ರವನ್ನು ಪಡೆಯುವುದಕ್ಕೆ ಯಾರು ಅರ್ಜಿ ಸಲ್ಲಿಸಬೇಕು? 18 ವರ್ಷ ತುಂಬಿರಬೇಕು ಒಂದು. ಇನ್ನೊಂದು, ಅರ್ಜಿದಾರರ ಕುಟುಂಬದ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅರ್ಜಿದಾರರು ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು. ಇನ್ನೊಂದು, ಅರ್ಜಿದಾರರು BPL ರೇಷನ್ ಕಾರ್ಡನ್ನು ಹೊಂದಿರಬೇಕು, ವೆರಿ ಇಂಪಾರ್ಟೆಂಟ್ ಥಿಂಗ್. ಮತ್ತು ಅರ್ಜಿದಾರರು ತರಬೇತಿಯನ್ನು ಪಡೆದ ನಂತರ ಟೈಲರಿಂಗ್ ಮಾಡಲು ಆಸಕ್ತಿ ಹೊಂದಿರಬೇಕು, ಅದನ್ನೇ ಒಂದು ಉದ್ಯೋಗವನ್ನು ಮಾಡಿಕೊಳ್ಳೋದು ಕೂಡ ಆಸಕ್ತಿನ ಹೊಂದಿರಬೇಕಾಗತ್ತೆ. ಅರ್ಜಿದಾರರು ಈಗಾಗಲೇ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಇದನ್ನು ಅರ್ಜಿ ಸಲ್ಲಿಸೋದಕ್ಕೆ ಇದಕ್ಕೆ ಅವಕಾಶ ಇರೋದಿಲ್ಲ. ಹೊಲಿಗೆ ಯಂತ್ರವನ್ನು ಪಡೆಯೋದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು? ಹಾಗಾದರೆ ಹೇಗೆ, ಏನೆಲ್ಲ ಕ್ರೈಟೀರಿಯಾಗಳನ್ನು ಹೇಳಿದೆ, ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಮಹಿಳೆಯರು ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು, ಏನೆಲ್ಲ ಬೇಕು ಅದನ್ನೆಲ್ಲವನ್ನು ತೆಗೆದುಕೊಂಡು ನಿಮ್ಮ ಹಳ್ಳಿಯ ಹತ್ತಿರದ ಗ್ರಾಮ ಪಂಚಾಯತಿಯನ್ನು ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರವನ್ನು ಕೂಡ ಭೇಟಿ ಮಾಡಿ ಅಲ್ಲಿಯೂ ಕೂಡ 3-4 ಕಡೆಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗಾಗಿ ಅಗತ್ಯ ದಾಖಲಾತಿಗಳು ನಾನು ಹೇಳಿದೆ, ಅಗತ್ಯ ದಾಖಲಾತಿಗಳನ್ನು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಏನೆಲ್ಲ ದಾಖಲಾತಿಗಳ ಅವಶ್ಯಕತೆ ಇದಕ್ಕಿದೆ? ಅರ್ಜಿದಾರರ ಆಧಾರ್ ಕಾರ್ಡ್, ವೆರಿ ಇಂಪಾರ್ಟೆಂಟ್, ಆಧಾರ್ ಕಾರ್ಡ್ ಇರಬೇಕು. ಎರಡನೇದು ರೇಷನ್ ಕಾರ್ಡನ್ನು ಕೂಡ ಹೋಗುವಾಗ ತಗೊಂಡು ಹೋಗಬೇಕು, ಅದರ ಪ್ರತಿಯನ್ನು ಕೂಡ ಇಟ್ಕೊಂಡಿರಬೇಕು. ಮೂರನೇದು ಅರ್ಜಿದಾರರ ಫೋಟೋ ಪ್ರತಿ, ಒಂದು ಫೋಟೋ ಕಾಪಿ, ಒಂದು ಫೋಟೋಗಳು ಕೂಡ ಬೇಕು. ಇನ್ನೊಂದು ಅರ್ಜಿದಾರರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವು ಕೂಡ ಕಡ್ಡಾಯವಾಗಿ ಬೇಕಾಗಿರುತ್ತೆ. ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಕೂಡ ಅಗತ್ಯ ಇದೆ, ಇದರಲ್ಲಿ ಅಪ್ಲೋಡ್ ಮಾಡಬೇಕು.
ಅರ್ಜಿದಾರರ ಗ್ರಾಮ ಪಂಚಾಯತಿ ದೃಢೀಕರಣ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಇನ್ನೊಂದು ಮೊಬೈಲ್ ನಂಬರ್, ಬಿಕಾಸ್ ಕಮ್ಯುನಿಕೇಷನ್ಗಳನ್ನೆಲ್ಲವನ್ನು ಮಾಡೋದು ಥ್ರೂ ಮೊಬೈಲಲ್ಲೇ ಕಮ್ಯುನಿಕೇಷನ್ SMS ಬರೋದಕ್ಕೋಸ್ಕರ ಮೊಬೈಲ್ ನಂಬರ್ಗಳನ್ನು ಕಡ್ಡಾಯವಾಗಿ ತೆಗೆದು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಈ ಯೋಜನೆ ಎಷ್ಟು ಸಹಾಯಧನ ಬರುತ್ತೆ, ಹಾಗಾದರೆ ಎಷ್ಟು ಮಟ್ಟಿಗೆ ಬೆನಿಫಿಟ್ಗಳು ಸಿಗುತ್ತಂದರೆ, ಈ ಯೋಜನೆ ಅಡಿಯಲ್ಲಿ ಹೊಲಿಗೆ ಯಂತ್ರವನ್ನು ಪಡೆಯುವುದಕ್ಕೆ 15,000 ಕೂಡ ಆರ್ಥಿಕ ನೆರವು ನೀಡುತ್ತೆ ಸರ್ಕಾರ. ಈ ಒಂದು ಯೋಜನೆ ಅಡಿ 15,000ವರೆಗೆ ಕೂಡ ಒಂದು ಆರ್ಥಿಕ ಸಹಾಯ ಏನು ನಾವು ಗೌರ್ಮೆಂಟ್ ಈ ಸ್ಕೀಮಿಂದ ಒಂದು ನೆರವನ್ನು ಏನು ಸಿಗುತ್ತೆ ನಮಗೆ, ಇದ್ರ ಮೂಲಕ 15,000 ಪಡ್ಕೊಂಡ್ಬಿಟ್ಟು ನಾವು ಇದನ್ನು ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಆಯ್ಕೆಯಾದರೆ ಸರ್ಕಾರದ ಕಡೆಯಿಂದ 15,000ವರೆಗೆ ನಮಗೆ ಆರ್ಥಿಕವಾಗಿ ಸಬಲರಾಗುವುದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ. ಹಾಗಾಗಿ ಈ ಒಂದು ಆಡಿಯೋವನ್ನು ನೀವು ಉಪಯೋಗಿಸಿಕೊಳ್ಳಿ. ಹಾಗಾಗಿ ತುಂಬ ನಿಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡೋದ್ರ ಮೂಲಕ ಅವಶ್ಯಕತೆ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಪ್ರತಿಯೊಬ್ಬರು ತುಂಬ ಜನ ಟೈಲರಿಂಗ್ ಕಲ್ತ್ಕೊಂಡ್ಬಿಟ್ಟು ಪಾಪ ಮಿಷನನ್ನು ಪರ್ಚೇಸ್ ಮಾಡೋಕ್ಕಾಗದೆ ಕೂತ್ಕೊಂಡಿರೋರು ಇರ್ಬೋದು, ಅಂಥವರಿಗೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಹಂಚಿಕೊಳ್ಳಿ, ಎಲ್ಲರೊಂದಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಹೀಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿರಲಿ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.